ಅತ್ತು ಅತ್ತು ಅಮೃತಾಳ ಅಳೋ ಶಬ್ದ ಹಾಸ್ಪಿಟಲ್ನ ಕಾರಿಡಾರ್ನ ನಿಶಬ್ದಕ್ಕೆ ಭಂಗ ಆಗ್ತಾ ಇತ್ತು. ಅಮೃತ ಮಗ ಮೆಹರ್ ಭುಜಕ್ಕೆ ತಲೆ ಕೊಟ್ಟು ದುಃಖದಲ್ಲಿ ಕೂತಿದ್ಲು. ಕಣ್ಣಿಂದ ಕಣ್ಣೀರು ಗಂಗಾಧಾರೆ ತರ ಹರಿತಾ ಇತ್ತು. ಯಾರ ಹತ್ರನೂ ಯಾವ್ದೇ ಶಬ್ದ ಇರ್ಲಿಲ್ಲ. ಅವಳನ್ನ ಸುಮ್ನಿರ್ಸೋದಿಕ್ಕೆ ಅಥವಾ ಸಮಾಧಾನ ಮಾಡೋದಿಕ್ಕೆ. ಹೇಗಿರೋದಕ್ ಸಾಧ್ಯ? ಇವಾಗಿನ ಐಸಿಯು ಇಂದ ಅವಳ ಗಂಡ ಕೊನೆ ಉಸಿರು ಎಳಿದ್ರು ಅನ್ನೋ ಸುದ್ದಿ ಹೊರಗ್ ಬಂದಿತ್ತು. ಮದುವೆ ಆಗಿ 20 ವರ್ಷ ಕಳಿತಿದ್ದ ಹಾಗೆ ನನ್ ಗಂಡ 25 ವರ್ಷದ ಆನಿವರ್ಸರಿ ಮಾಡೋದಕ್ ಕಾಯ್ತಾ ಇದ್ರು. ಎಷ್ಟು ಖುಷಿಯಾಗಿದ್ರು ಅವರು. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಅವ್ರಿಲ್ಲ ಅನ್ನೋ ಸುದ್ದಿ. ಆಶುತೋಷ್ ಅಮೃತ ಹೇಳ್ದಾಗೆ ಎಲ್ಲಾನು ಮಾಡ್ತಾ ಇದ್ದ. ಇವಾಗ ತಾನೇ ಸಮಯ ಬಂದಿತ್ತು ಮಗನ್ನ ಭವಿಷ್ಯ ರೂಪಿಸೋದಿಕ್ಕೆ. ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದ. ಅವನ್ಗಿನ್ನೂ 18 ವರ್ಷ. ಇನ್ನು 2 ವರ್ಷ ಬಾಕಿ ಇತ್ತು ಅವ್ನ್ ಓದ್ ಮುಗಿಯೋದಿಕ್ಕೆ. ಮಗನ್ಗೆ ಮದ್ವೆ ಮಾಡಿ ಮುಂದಿನ ಜೀವನ ನೆಮ್ಮದಿಯಾಗಿ ಕಳಿಬೇಕು ಅಂತ ಇಬ್ರು ತೀರ್ಮಾನ ಮಾಡಿದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಆಶುತೋಷ್ನ ಆರೋಗ್ಯ ಎಲ್ಲಾ ಕನ್ಸನ್ನ ಹಾಳ್ ಮಾಡ್ಬಿಡ್ತು. ಆಶುತೋಷ್ ರಿಟೈರ್ಡ್ ಆಗೋದಿಕ್ಕೆ ಇನ್ನು ತುಂಬಾ ಸಮಯ ಇತ್ತು. ರಜತ್ ಸಮಯದಲ್ಲಿ 3 ಜನ ಎಲ್ಲಾದ್ರೂ ಸುತ್ತೋದಕ್ ಹೋಗ್ತಾ ಇದ್ರು. ಆಶುತೋಷ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದ. ಅಮೃತ ಆ ಕಾಲದಲ್ಲೇ MA BEd ಮಾಡ್ಕೊಂಡಿದ್ಲು. ಆದ್ರೆ ಆಶುತೋಷ್ಗೆ ಇಷ್ಟ ಇರ್ಲಿಲ್ಲ ತನ್ನ ಹೆಂಡತಿ ಕೆಲ್ಸ ಮಾಡೋದು. ಹಾಗಾಗಿ ಅಮೃತ ಮನೆನಲ್ಲೇ ಇದ್ಲು. ಹಾಸ್ಪಿಟಲ್ನ ಕಾರಿಡಾರ್ ಅಲ್ಲಿ ಅವಳು ಉಸಿರೇ ನಿಂತು ಹೋದಾಗಾಯ್ತು. ಯಾಕಂದ್ರೆ ನರ್ಸ್ ಬಂದು ಆಶುತೋಷ್ನ ಶರೀರನ ಐಸಿಯು ಇಂದ ಹೊರಗಡೆ ತರೋದಿಕ್ಕೆ ಎಲ್ಲಾ ಫಾರ್ಮಾಲಿಟೀಸ್ ಅನ್ನ ಪೂರ್ತಿ ಮಾಡಿ ಅಂತ ಹೇಳ್ದಾಗ ಅಮೃತ ಹೇಗೋ ಮಾಡಿ ಅಲ್ಲಿಂದ ನಿಧಾನವಾಗಿ ನಡ್ಕೊಂಡು ತನ್ನ ಮಗನ್ ಜೊತೆ ಒಳಗಡೆ ಹೋಗ್ತಾಳೆ. ಆಶುತೋಷ್ನ ಶವನ ನೋಡಿ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯತ್ತೆ. ಅವಳ ದುಃಖನ ಯಾರೂ ಸಹಿಸ್ಕೊಳಕ್ಕಾಗ್ತಾ ಇರ್ಲಿಲ್ಲ. ಹೇಗೋ ಮಾಡಿ ಮಗ ಅವಳನ್ನ ಅಲ್ಲಿಂದ ಆಚೆ ಕರ್ಕೊಂಡ್ ಬರ್ತಾನೆ. ದಾರಿನಲ್ಲಿ ಮನೆ ಕಡೆ ಬರೋವಾಗ ನನ್ಗೆ ಆಲೋಚನೆ ಬರ್ತಿದೆ, ಅಮ್ಮನ್ನ ನಿರ್ಜನ ಪ್ರದೇಶದಲ್ಲಿ ಬಿಟ್ಬಿಡ್ಬೇಕು. ಅಲ್ಲಿ ಅವರು ಮನ್ಸಾರೆ ಜೋರಾಗಿ ಹತ್ತು ತಮ್ಮ ದುಃಖನೆಲ್ಲ ಮರಿಬೇಕು. ಆದ್ರೆ ಇದು ಸಾಧ್ಯ ಇಲ್ಲ. ಅದನ್ನ ಯೋಚನೆ ಮಾಡಿ ಮಿಹಿರ್ ತನ್ನ ತಾಯಿ ಕೈಯನ್ನ ತುಂಬಾ ಗಟ್ಟಿಯಾಗಿ ಹಿಡ್ಕೋತಾನೆ. ಆದ್ರೆ ತಾಯಿ ದುಃಖ ಮಾತ್ರ ಸ್ವಲ್ಪನೂ ಕಮ್ಮಿ ಆಗಿರೋದಿಲ್ಲ. ಹೇಗೋ ಮಾಡಿ ಅಮೃತಾನ ಅಣ್ಣ ತಂಗಿ ಇಬ್ರು ಸೇರಿ ಸಮಾಧಾನ ಮಾಡ್ತಾರೆ. ಆದ್ರೆ ಮನಸ್ಸೊಳಗಡೆ ಇರೋ ದುಃಖ ಮಾತ್ರ ಹಾಗೇ ಇತ್ತು. ಮನ್ಸಿಗೆ ಯಾರ್ ಸಮಾಧಾನ ಮಾಡೋಕಾಗತ್ತೆ? ಈಗ ಅಮೃತ ಅನ್ಕೊಂಡಿದ್ಲು ಬದುಕೋದ್ರಿಂದ ಯಾವ ಉದ್ದೇಶನೂ ಇಲ್ಲ ಅಂತ. ಆದ್ರೆ ನಿಧಾನ್ವಾಗೆ ಮಿಹಿರ್ಗೋಸ್ಕರ ಅವಳನ್ನ ಅವಳು ಸಂಭಾಳಿಸ್ಕೋಬೇಕಾಯ್ತು. ಕೆಲವೊಂದ್ಸಲ ಗಂಟೆಗಟ್ಲೆ ಜೋರಾಗಿ ಅಳ್ತಾ ಇದ್ಲು. ಅಮೃತಾಗೆ ಆಶುತೋಷ್ನ ಪೆನ್ಷನ್ ಸಿಗ್ತಾ ಇತ್ತು. ಖರ್ಚೇನೂ ಆರಾಮಾಗಿ ಹೋಗ್ತಾ ಇತ್ತು. ಹೀಗೆ 3 ವರ್ಷ ಕಳ್ದೋಯ್ತು. ಮಿಹಿರ್ಗೆ ಒಂದು ಒಳ್ಳೆ ಕೆಲ್ಸದ ಆಫರ್ ಬಂತು. ಅವನು ತುಂಬಾ ಖುಷಿಯಾಗಿದ್ದ. ಅಮ್ಮ, ನಿಮ್ ಮಗ ನಿಮ್ಗೆ ಎಲ್ಲಾ ಸುಖವನ್ನ ನೀಡ್ತೀನಿ. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತೀನಿ. ನನ್ನ ಕೆಲ್ಸ ಪಟ್ನದಲ್ಲಿ ಸಿಕ್ಕಿದೆ. ಅಲ್ಲೇ ಒಂದು ಫ್ಲಾಟೂನು ಕೊಡ್ತಾರಂತೆ. 1 ವರ್ಷದ ಒಳಗಡೆ ಮಗನ್ಗೆ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡ್ಲು. ಸಮಯ ಕಳ್ದೇ ಹೋಯ್ತು. ನಿಧಾನವಾಗಿ ಮಿಹಿರ್ಗೆ ಕೆಲ್ಸ ಸಿಕ್ಕಿ ಕೂಡ 2 ವರ್ಷ ಆಗಿತ್ತು. ಅವಳು ಮಿಹಿರ್ ಹತ್ರ ಪದೇ ಪದೇ ಮದ್ವೆ ಮಾಡ್ಕೊಂತ ಹೇಳ್ತಾ ಇದ್ಲು. ಆದ್ರೆ ಯಾಕೋ ಗೊತ್ತಿಲ್ಲ, ಅವನು ಮುಂದಕ್ಕೆ ಹಾಕ್ತಾನೆ ಇದ್ದ. ಒಂದು ದಿನ ಮಿಹಿರ್ ಆಫೀಸ್ಗೆ ಹೋಗೋಕ್ಕೂ ಮುಂಚೆ, ಮಮ್ಮಿ, ಸಂಜೆ ನನ್ನ ಫ್ರೆಂಡ್ ಬರ್ತಿದ್ದಾಳೆ, ಏನಾದ್ರೂ ಚೆನ್ನಾಗಿ ಅಡ್ಗೆ ಮಾಡಿ. ಅಮೃತಾಗೆ ಖುಷಿ ಆಯ್ತು. ಮಧ್ಯಾಹ್ನದಿಂದನೇ ಅಡ್ಗೆ ತಯಾರಿ ಮಾಡ್ಕೊಂಡ್ಲು. ಸಂಜೆ 7 ಗಂಟೆಗೆ ಬೆಲ್ ರಿಂಗ್ ಆದ ತಕ್ಷಣ ಬಾಗಿಲ್ ತೆಗೆಕ್ ಓಡ್ ಹೋದ್ಲು. ಮೀರ್ನ ಫ್ರೆಂಡ್ ನೆಹನಾ ಬರ್ತಿದ್ದ ಹಾಗೆ ಕಾಲಿಗ್ ಬಿದ್ದು ಅಮ್ಮನ ಆಶೀರ್ವಾದ ತಗೊಂಡ್ಲು. ನಯನ ನನ್ ಜೊತೆ ಕೆಲ್ಸ ಮಾಡ್ತಾಳೆ. ಅಮೃತ ಅವಳನ್ನ ಗಟ್ಟಿಯಾಗಿ ಅಪ್ಕೋತಾಳೆ. ಅವಳು ಇಡೀ ಮನೇನ ಅವಳಿಗೆ ತೋರಿಸ್ತಾಳೆ. ಅವಳು ಇದ್ದಷ್ಟೊತ್ತು ಅಮೃತ ಜೊತೆನೇ ಇದ್ಲು. ತುಂಬಾ ಸಮಯದ ನಂತರ ಅಮೃತಗನ್ಸತ್ತೆ ನಯನ ಮನೆಗ್ ಬಂದಿದ್ರಿಂದ ಮನೆಯಲ್ಲಿ ಮತ್ತೆ ಖುಷಿ ಬರತ್ತೆ ಅಂತ. ಅವಳಿಗೆ ಊಟ ಬಡಿಸ್ತಾಳೆ. ಒಂದೊಂದಾಗಿ ನಯನ ಅವಳ ಅಡ್ಗೆನ ಹೊಗಳಕ್ ಶುರು ಮಾಡ್ತಾಳೆ. 9 ಗಂಟೆ ಹೊತ್ತಿಗೆ ಮಿಹಿರ್ ಅವಳನ್ನ ಬಿಡೋದಕ್ಕೆ ಅಂತ ಹೋಗ್ತಾನೆ. ಮೆಹರ್ ವಾಪಸ್ ಬರ್ತಿದ್ದ ಹಾಗೆ, ಮಿಹಿರ್, ನಯನ ತುಂಬಾ ಒಳ್ಳೆ ಹುಡ್ಗಿ, ಅವಳನ್ನೇ ಮದ್ವೆ ಮಾಡ್ಕೊಳಪ್ಪ. ಮೆಹಿರ್ ಅಮ್ಮನ್ ಕಡೆ ಒಂದು ಮುಗುಳ್ನಗೆ ಕೊಟ್ಟು ನೋಡ್ತಾನೆ. ಒಂದ್ ವೇಳೆ ನಿಮ್ಗಿಷ್ಟ ಆಗಿದ್ರೆ ನನ್ಗೂ ಒಪ್ಗೆನೆ. ಅಮೃತಾಗೆ ಖುಷಿ ಆಗತ್ತೆ. ಸ್ವಲ್ಪ ತಿಂಗಳಲ್ಲೇ ಅವರಿಬ್ಬರಿಗೂ ಮದ್ವೆ ಕೂಡ ಆಗೋಗುತ್ತೆ. ಶುರು ದಿನಗಳಲ್ಲಿ ತುಂಬಾ ಚೆನ್ನಾಗ್ ದಿನಗಳು ಕಳಿಯತ್ತೆ. ಆದ್ರೆ 2 ವರ್ಷದ ನಂತರ ಅಮೃತಾಗನ್ಸತ್ತೆ ಸ್ವಲ್ಪ ದಿನದಿಂದ ಅವರಿಬ್ರು ಜಗಳ ಮಾಡ್ಕೋತಿದ್ದಾರೆ ಅಂತ. ಒಂದು ದಿನ ಅಮೃತ ಕಿಚನ್ ಅಲ್ಲಿ ಇದ್ದಾಗ ಅವರಿಬ್ರು ಜಗಳ ಆಡೋವಾಗ ಕೆಲವು ಮಾತುಗಳು ಅವಳು ಕಿವಿಗ್ ಬೀಳತ್ತೆ. ಅವಳು ಕಿವಿ ಕೊಟ್ಟು ಕೇಳಿಸ್ಕೊತಾಳೆ. ಕಂಪ್ನಿನಲ್ಲಿ ಸಿಗೋ ಮನೆಗೆ ಯಾಕೆ ನೀನ್ ಶಿಫ್ಟ್ ಆಗಲ್ಲ? ನನ್ಗಿಲ್ಲಿ ಉಸಿರು ಕಟ್ಟತ್ತೆ. ನಿನ್ ಮಮ್ಮಿ ಯಾವಾಗ್ಲೂ ನನ್ ಹಿಂದೆನೆ ಇರ್ತಾರೆ ಗೊತ್ತಾ? ನಿಮ್ ನೆಂಟ್ರಂತೂ ಪ್ರತಿದಿನ ಬಂದು ಹೋಗಿ ಮಾಡ್ತಾ ಇರ್ತಾರೆ. ನಮ್ಗೆ ಪ್ರೈವೇಸಿ ಅನ್ನೋದೇ ಇಲ್ಲ ಈ ಮನೆಯಲ್ಲಿ. ನನಗಿಲ್ಲಿರೋದಕ್ಕಿಷ್ಟ ಇಲ್ಲ. ಅಮೃತಾಗೆ ತನ್ಮೇಲ್ ತನ್ಗೆ ಬೇಜಾರಾಗತ್ತೆ. ನಾನು ಅವಳನ್ನ ನೋಡ್ಕೋತಾ ಇದ್ದೆ ಅಷ್ಟೇ. ಆದ್ರೆ ಇದೇನಾಗೋಯ್ತು? ಮಾರನೇ ದಿನ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಅವಳು ಹಾಸಿಗೆ ಮೇಲೆ ಮಲಗಿದ್ಲು. ತಿಂಡಿ ಸಮಯದಲ್ಲಿ ಮೆಹಿರ್ ರೆಡಿಯಾಗಿ, ಮಮ್ಮಿ ನಾಷ್ಟಾ ಬೇಗ ಕೊಡಿ.
ಅವನು ರೂಮಿಂದ ಹೊರಗಡೆ ಬಂದು ನೋಡ್ತಾನೆ, ಡೈನಿಂಗ್ ಟೇಬಲ್ ಖಾಲಿಯಾಗಿತ್ತು. ಅಮ್ಮ ನಿದ್ದೆ ಮಾಡ್ತಾ ಇದ್ಲು. ಅವನು ಓಡ್ಕೊಂಡು ಅಮ್ಮನ ಹತ್ರ ಬಂದ. ಅಮ್ಮ, ಇವತ್ತು ನಾಷ್ಟ ಮಾಡಿಲ್ವಾ? ಇಲ್ಲ, ಇವತ್ತು ನನ್ನ ಆರೋಗ್ಯ ಯಾಕೋ ಸರಿ ಇಲ್ಲ. ಔಷಧಿ ತಗೊಂಡ್ರಾ? ಇಲ್ಲ. ಮಿಹಿರ್ ಆ ಕೂಡ್ಲೆ ಬಿಸ್ಕೆಟ್ ಮತ್ತೆ ಕ್ರೋಸಿನ್ ತಂದ್ಕೊಡ್ತಾನೆ. ಅಮೃತಾಗೆ ಮನ್ಸಿರ್ಲಿಲ್ಲ, ಆದ್ರೂ ಕೂಡ ಎದ್ ಕುತ್ಕೊಂಡು ಕ್ರೋಸಿನ್ ತಿಂತಾಳೆ. ಅಮ್ಮ, ನೀವು ವಿಶ್ರಾಂತಿ ತಗೊಳ್ಳಿ. ನಾವು ಆಫೀಸಲ್ಲೇ ಏನಾದ್ರೂ ತಿಂತೀವಿ. ಸಂಜೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಸಂಜೆ ಮೆಹಿರ್ ಮನೆಗ್ ಬಂದಾಗ ಡಾಕ್ಟರ್ ಹತ್ರ ಹೋಗೋಣ ಅಂತ ಕೇಳ್ತಾನೆ. ಬೇಡ ಬೇಡ, ನಾನು ಇವಾಗ ಆರಾಮಾಗಿದ್ದೀನಿ. 1 ವಾರದ ತನಕ ಎಲ್ಲ ಸಾಮಾನ್ಯವಾಗೇ ಇತ್ತು. ಆದ್ರೆ ನೇನಾ ಮಾತ್ರ ಸ್ವಲ್ಪ ಮೌನವಾಗೇ ಇದ್ಲು. ಅನ್ನಿಸ್ತಿತ್ತು ಅವರಿಬ್ರು ಜಗಳ ಇನ್ನೂ ಮುಗ್ದಿಲ್ಲ ಅಂತ. ಒಂದು ದಿನ ಮತ್ತೆ ನೇನಾ ಹೇಳೋದು ಕೇಳಿಸ್ತು, ನೀನಿಲ್ಲಿರ್ಬೇಕು ಅಂತಿದ್ರೆ ಆರಾಮಾಗಿರು, ಆದ್ರೆ ನಾನಂತೂ ಇರಲ್ಲ. ಒಂದು ದಿನ ಮೆಹಿರ್ ಆಫೀಸಿಂದ ವಾಪಸ್ ಬಂದ್ಮೇಲೆ, ಮೆಹಿರ್, ನಿನ್ ಕಂಪ್ನಿಯವರು ನಿನ್ಗೆ ಫ್ಲಾಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಏನಾಯ್ತದು? ಮಿಹಿರ್ ಗಾಬ್ರಿನಲ್ಲಿ ತನ್ನ ತಾಯಿ ಕಡೆ ನೋಡ್ತಾನೆ. ಆಮೇಲೆ ಹೇಳ್ತಾನೆ, ನಿಮ್ಗೇನನ್ಸುತ್ತೆ, ನಾವ್ ಆ ಫ್ಲಾಟ್ಗೆ ಶಿಫ್ಟ್ ಆಗೋಣ? ಹಾ, ನೇನಾ ನಿನ್ನ ಈ ಮನೆನ ಬಿಟ್ಟು ಹೋಗೋಕ್ ಮುಂಚೆ ನೀನೇ ಆ ಫ್ಲಾಟ್ಗೆ ಶಿಫ್ಟ್ ಆಗ್ಬಿಡು. ಅಮ್ಮ, ನಿಮ್ಮನ್ನ ಒಂಟಿಯಾಗಿ ಬಿಡಕ್ ಆಗಲ್ಲ. ಇಲ್ಲ ಮೆಹಿರ್, ನಾನೊಬ್ಳೆ ಎಲ್ಲಿರ್ತೀನಿ? ನೆಂಟ್ರಂತೂ ಆಗಾಗ ಬಂದ್ ಹೋಗ್ತಾನೆ ಇರ್ತಾರಲ್ವಾ. ನಿನಗ್ ಮನ್ಸಾದಾಗ ಬಂದ್ಬಿಡು, ನಾನೊಬ್ಳೆ ಇರ್ತೀನಿ. ಮಿಹಿರ್ ಕಣ್ಣಲ್ಲಿ ನೀರ್ ಬರತ್ತೆ. ಮೆಹಿರ್ ಮತ್ತೆ ನೇನಾ ತಮ್ಮ ಹೊಸ ಫ್ಲಾಟ್ಗೆ ಹೋಗೋದಿಕ್ಕೆ ಎಲ್ಲ ತಯಾರಿ ಮಾಡ್ಕೋತಾ ಇರ್ತಾರೆ. ಹೊಸ ಮನೆಗ್ ಹೋಗಿ ನೇನಾ ತುಂಬಾ ಖುಷಿಯಾಗಿರ್ತಾಳೆ. ಇಲ್ಲಿಗ್ ಬಂದು ಎಷ್ಟು ನೆಮ್ಮದಿ ಇದೆ ಗೊತ್ತಾ? ಇಡೀ ಮನೆ ನಂದೆ. ಹಾ, ಈಗ ಮಜಾ ಮಾಡು. ಮೆಹಿರ್ ಪ್ರತಿ ಶನಿವಾರ ತಾಯಿ ಹತ್ರ ಬರ್ತಾ ಇದ್ದ. ಸೋಮವಾರ ಬೆಳಿಗ್ಗೆ ನೇರವಾಗಿ ಕೆಲ್ಸಕ್ ಹೋಗ್ತಿದ್ದ. ಈ ಫ್ಲಾಟ್ಗೆ ಬಂದು 6 ತಿಂಗಳು ಕಳ್ದ್ ಹೋಗಿತ್ತು. ನೇನಾಗೆ ಕೆಲ್ಸ ಮಾಡಿ ಮಾಡಿ ಸುಸ್ತಾಗ್ತಿತ್ತು. ಎಲ್ಲಾ ಕೆಲ್ಸನೂ ಅವಳೇ ಮಾಡ್ಬೇಕಾಗಿತ್ತಲ್ವಾ. ಅವಳಿಗನ್ಸತ್ತೆ ನಾನಿಲ್ಲಿಗ್ ಬಂದು ತಪ್ಪು ಮಾಡ್ದೆ ಅಂತ. ಅಮ್ಮ 2 ವರ್ಷದಿಂದ ಅವಳಿಗೆ ಯಾವ ಕೆಲಸ ಮಾಡೋದಕ್ಕೂ ಕೊಟ್ಟಿರ್ಲಿಲ್ಲ. ಏನ್ ತಿನ್ಬೇಕು ಅಷ್ಟನ್ನ ಹೇಳಿದ್ರೆ ಸಾಕಾಗಿತ್ತು. ಅವರು ಕೂಡ ನೆಮ್ಮದಿಯಾಗಿ ಆಫೀಸ್ಗೆ ಹೋಗ್ತಾ ಇದ್ರು, ಮತ್ತೆ ಮನೆಗ್ ಬಂದು ಆರಾಮಾಗಿರ್ತಾ ಇದ್ರು. ಈ ಮನೆ ಅವಳ್ದಾಗಿದ್ರು ಸಹ ಅವಳಿಗೆ ಸಮಯನೇ ಸಿಗ್ತಾ ಇರ್ಲಿಲ್ಲ. ಇಡೀ ದಿನ ಕೆಲ್ಸದಲ್ಲೇ ಕಳ್ದ್ ಹೋಗ್ತಾ ಇತ್ತು. ನೀನು ಪ್ರತಿ ಶನಿವಾರ ಅಮ್ಮನ ಹತ್ರ ಹೊರಟೋಗ್ತೀಯಾ? ಈ ಮನೆ ನಂದು ಮಾತ್ರ ಅಲ್ವಲ್ಲ? ನೇಹನಾ, ನೀನ್ ಹೇಳಿದ್ದಕ್ಕೆ ನಾನು ಇಲ್ಲಿ ಶಿಫ್ಟ್ ಆದೆ. ಆದ್ರೆ ನಮ್ಮಮ್ಮನ್ನ ಒಂಟಿಯಾಗಿ ಬಿಡಕ್ಕಾಗಲ್ಲ. ಅಪ್ಪ ಸತ್ತಾದ್ಮೇಲೆ ಅಮ್ಮ ತುಂಬಾ ನೋವಲ್ಲಿರೋದ್ನ ನಾನು ನೋಡಿದೀನಿ. ನೀನು ಖುಷಿಯಾಗಿರ್ಬೇಕು ಅಂತ ಅಮ್ಮ ನನ್ನ ಇಲ್ಲಿ ಬರೋದಕ್ಕೆ ಸಂತೋಷವಾಗಿ ಅನುಮತಿ ಕೊಟ್ರು. ನನ್ಗಿರೋ ಒಂದೇ ಸಂತೋಷನೂ ಕಿತ್ಕೋಬೇಡ. ನೇನಾ ನಾಚಿಕೆಯಿಂದ ತಲೆ ತಗ್ಗಿಸ್ತಾಳೆ. ಆ ಮನೆಯಲ್ಲಿ ಕೊನೆ ಪಕ್ಷ ಮೆಹರ್ ನನ್ ಜೊತೆ ಇದ್ದ. ಆದ್ರೆ ಇಲ್ಲಿಗ್ ಬಂದ್ಮೇಲೆ ಅವ್ನ್ ನನ್ ಜೊತೆ ಇದ್ರು ದೂರ ಹೊರಟೋಗಿದ್ದಾನೆ. ಮಾರನೇ ದಿನ ಬೆಳಿಗ್ಗೆನೆ ನೇನಾ ಅವನಿಗೆ ಹೇಳ್ದೆ ಅಮೃತ ಹತ್ರ ಹೋಗ್ತಾಳೆ. ಮತ್ತೆ ಅತ್ತೆನ ಗಟ್ಟಿಯಾಗಿ ಅಪ್ಕೊಂಡು ಜೋರಾಗಿ ಅಳ್ತಾ ಕ್ಷಮೆ ಕೇಳ್ತಾಳೆ. ಅಮ್ಮ, ನಾನ್ ಬೇರೆಯವ್ರ ಮಾತನ್ನ ಕೇಳ್ಬಿಟ್ಟೆ ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸಿ. ಇನ್ ಮುಂದೆ ನಾನು ಮಗಳಾಗಿರ್ತೀನಿ. ನನ್ನಿಂದ ದೊಡ್ಡ ತಪ್ಪಾಗೋಗಿದೆ ಅಮ್ಮ. ದೂರ ಇದ್ಮೇಲೆ ಕುಟುಂಬ ಏನು ಅಂತ ಅರ್ಥ ಆಗಿದೆ. ನನಗ್ ಅರ್ಥ ಆಗಿದೆ ಅಮ್ಮ, ಅಮ್ಮ ಮಗನ್ ಸಂಬಂಧ ಎಷ್ಟು ಗಟ್ಟಿಯಾಗಿರತ್ತೆ ಅಂತ. ಮನೆಯಲ್ಲಿ ದೊಡ್ಡವ್ರು ಇರ್ಬೇಕಮ್ಮ. ನಾನೊಬ್ಳೆ ಎಲ್ಲಾನು ನಿಭಾಯಿಸೋದಕ್ಕಾಗಲ್ಲ. ಮೆಹರ್ ತುಂಬಾ ಬದಲಾಗಿದ್ದಾನೆ. ಮೆಹರ್ ನಿಮ್ ಜೊತೆನೇ ಇರ್ಬೇಕು ಅಂತಾನೆ. ನೇನಾ, ನಿನ್ಗೆ ಈ ಮನೆಯಲ್ಲಿ ಉಸಿರು ಕಟ್ಟತ್ತೆ ಅಲ್ವಮ್ಮ? ನಾನ್ ನಿನ್ ಹಿಂದೆ ಮುಂದೆ ಸುತ್ತೋದು ನಿನ್ಗೆ ಕಷ್ಟ ಆಗತ್ತಲ್ವಾ ಅಮ್ಮ? ಅದು ನಿನಗೆ ಬೇಜಾರಾಗತ್ತೆ. ನೆಂಟ್ರು ಬಂದು ಹೋಗಿ ಮಾಡೋದು ಅದೆಲ್ಲ ನಿನ್ಗಿಷ್ಟ ಆಗಲ್ಲ. ನಿನ್ಗೆ ಯಾವುದೇ ಪ್ರೈವೇಸಿ ಕೂಡ ಸಿಗೋದಿಲ್ಲ. ಅಮ್ಮ, ನನ್ನ ಕ್ಷಮಿಸೋದಿಲ್ವಾ ನೀವು? ನಾನೇನು ಕ್ಷಮಿಸ್ತೀನಮ್ಮ, ಆದ್ರೆ ನೀನು ಜವಾಬ್ದಾರಿಗಳನ್ನ ತಗೊಳಕಾಗ್ದೆ ಹೆದರ್ಕೊಂಡಿಲ್ಲಿ ಬರೋದಾದ್ರೆ ಖಂಡಿತ ಬರ್ಬೇಡಮ್ಮ. ಯಾಕಂದ್ರೆ ನನ್ಗೂ ಒಂಟಿಯಾಗಿರೋದು ತುಂಬಾ ಖುಷಿ ಅನ್ನಿಸ್ತಾ ಇದೆ. ಮನ್ಸಾದ್ರೆ ಏನಾದ್ರೂ ಮಾಡ್ಕೋತೀನಿ, ಇಲ್ಲ ಅಂದ್ರೆ ಇಲ್ಲ. ನೀವಿಲ್ಲಿದ್ರೆ ಇಡೀ ದಿನ ನಾನು ಅಡಿಗೆ ಮನೆಯಲ್ಲೇ ಕಳಿಬೇಕಾಗತ್ತೆ. ಅಮ್ಮ, ನನಗ್ ಅರ್ಥ ಆಯ್ತು. ಇನ್ ಮುಂದೆ ಯಾವತ್ತೂ ನಿಮಗ್ ತೊಂದರೆ ಕೊಡಲ್ಲ. ಒಂದೇ ಒಂದ್ಸಲ ಇಲ್ಲಿಗೆ ಬರೋದಕ್ಕೆ ಅವಕಾಶ ಕೊಡಿ. ಅಮೃತ ಕಣ್ಣೀರನ್ನ ಒರೆಸಿ ಪ್ರೀತಿಯಿಂದ ಅವಳನ್ನ ಅಪ್ಕೋತಾಳೆ. ಅವಳನ್ನ ಸಮಾಧಾನ ಮಾಡ್ತಾ ಹೇಳ್ತಾಳೆ, ನೇನಾ, ಬೆಳಿಗ್ಗೆ ಹೋಗಿ ಸಂಜೆ ವಾಪಸ್ ಬಂದ್ರೆ ಅದನ್ನ ತಪ್ಪು ಅಂತ ಹೇಳಲ್ಲ. ಈ ಮನೆ ಮುಂಚೆನೂ ನಿಂದಾಗಿತ್ತು, ಮತ್ತೆ ಇವತ್ತು ನಿಂದೇನೆ. ನೀವ್ ಯಾವ್ದೇ ಪರ್ಮಿಷನ್ ಕೇಳೋ ಅಗತ್ಯ ಇಲ್ಲ. ಯಾವಾಗ ಬೇಕಾದ್ರೂ ಬರ್ಬೋದು. ಮಾರನೇ ದಿನ ನೇನಾ ಮೆಹಿರ್ ಜೊತೆ ವಾಪಸ್ ಮನೆಗ್ ಬರ್ತಾಳೆ. ಮಗ ಸೊಸೆ ವಾಪಸ್ ಬಂದಿದ್ದಕ್ಕೆ ಅಮೃತಗನ್ಸತ್ತೆ ಕಳ್ದ್ ಹೋಗಿದ್ದಂತ ಖುಷಿ ವಾಪಸ್ ಸಿಕ್ತು ಅಂತ.